ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಿದ್ದೀರಾ ದಿವ್ಯಾ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡಿಸ್ತೀನಿ. ಅದು ಯಾವುದಪ್ಪ ಅಂದರೆ ನಮ್ಮ ಬೆಂಗಳೂರಿನ ಮಿನಿ ಮಂತ್ರಾಲಯ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಶ್ರೀ ಕಾಮಧೇನು ಕ್ಷೇತ್ರ. ಇದು ಬಂದು ಕಡುಬಗೆರೆ ಕ್ರಾಸಿಂದ ನಿಮಗೆ 6.5 ಕಿಲೋಮೀಟರ್ ದೂರದಲ್ಲಿದೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಕಮ್ಮಸಂದ್ರ ಮೇನ್ ರೋಡ್, ವಡ್ರಳ್ಳಿ, ಕಡುಬಗೆರೆ, ಬೆಂಗಳೂರಲ್ಲಿ ಬರುತ್ತೆ. ನೀವಿಲ್ಲಿಗೆ ಬಸ್ ಮುಖಾಂತರ ಕೂಡ ಬರ್ಬೋದು. ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಬಸ್ ಸೌಲಭ್ಯಗಳು ಕೂಡ ಇದೆ. ಬಸ್ ನಂಬರ್ ಬಂದು 245 M ಬಸ್ ಬಂದು ಕಾಮಧೇನು ಕ್ಷೇತ್ರಕ್ಕೆ ಬರುತ್ತೆ. ನೀವು ಬಸ್ಸಲ್ಲಿ ಕೂಡ ಬರ್ಬೋದು. ಇಲ್ಲ ಅಂದರೆ ಕಡುಬಗೆರೆ ಕ್ರಾಸಿಗೆ ಬಂದರೆ, ಜನಪ್ರಿಯ ಟೌನ್ಶಿಪ್ ಹತ್ರ ಬಂದರೆ ನಿಮಗೆ ಸುಮಾರಷ್ಟು ಆಟೋಗಳು ಸಿಗುತ್ತೆ, ಶೇರ್ ಆಟೋಸು. ಸೊ ನೀವು ಅದರಲ್ಲಿ ಕೂಡ ಬರಬಹುದು. ನೋಡಬಹುದು, ಇವತ್ತು ಗುರುವಾರ ಆಗಿರೋದ್ರಿಂದ ಸಾಕಷ್ಟು ಜನಗಳಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ಕಾಮಧೇನು ಕ್ಷೇತ್ರದ ಎಂಟ್ರೆನ್ಸ್. ಈ ಕ್ಷೇತ್ರದಲ್ಲಂತೂ ತುಂಬ ಪವಾಡಗಳೇ ನಡೆದಿದೆ. ನೀವು ಒಂದ್ಸತಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ. ನಿಮ್ದು ಏನೇ ಕಷ್ಟ ಇದ್ದರೂ, ನಿಮಗೆ ಏನೇ ತೊಂದರೆ ಇದ್ದರೂ ಅದನ್ನ ರಾಯರ ಹತ್ರ ಹೇಳ್ಕೊಳ್ಳಿ. ರಾಯರು ಅದನ್ನೆಲ್ಲ ನಿಮಗೆ ಒಳ್ಳೇದು ಮಾಡಿಕೊಡ್ತಾರೆ. ಎಷ್ಟೋ ಜನರ ಜೀವನದಲ್ಲಿ ಮಿರಾಕಲ್ಗಳೇ ನಡೆದೋಗಿದೆ. ನೀವು ನಂಬಿ ನಿಮ್ಮ ಮನಸಾರೆ ರಾಯರಿಗೆ ಪೂಜೆ ಮಾಡಬೇಕಷ್ಟೇ, ಬೇಡ್ಕೋಬೇಕಷ್ಟೇ. ನಂಬಿದ್ರೆ ರಾಯರು ಯಾವತ್ತೂ ಕೈ ಬಿಡಲ್ಲ, ಯಾವಾಗಲೂ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಕಾಯ್ತಾರೆ. ನನ್ನ ಲೈಫಲ್ಲೂ ಅಷ್ಟೇ ಸಾಕಷ್ಟು ಮಿರಾಕಲ್ಸ್ ಆಗಿದೆ. ಇನ್ನೊಂದು ಹೇಳ್ತಾರೆ, ನೀವು ರಾಯರ ದರ್ಶನನ ನಿಮಗೆ ಬೇಕು ಅಂದಾಗೆಲ್ಲ ಹೋಗಿ ಮಾಡೋಕ್ಕಾಗಲ್ಲ, ರಾಯರೇ ನಿಮ್ಮನ್ನ ಕರೆಸ್ಕೋಬೇಕು ಅಂತ ಹೇಳ್ತಾರೆ. ನೀವು ಎಷ್ಟೇ ಪ್ರಯತ್ನ ಮಾಡಿ, ಏನೇ ಮಾಡಿ, ರಾಯರ ಆಜ್ಞೆ ಇಲ್ಲದೆ, ರಾಯರ ಇಚ್ಛೆ ಇಲ್ಲದೆ ನೀವು ರಾಯರ ದರ್ಶನ ಮಾಡೋಕ್ಕಾಗಲ್ಲ. ನೀವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ, ರಾಯರ ಸನ್ನಿಧಿಗೆ ಹೋಗೋಕ್ಕಾಗಲ್ಲ. ರಾಯರ ಆಜ್ಞೆ ಇದ್ದರೆ ಮಾತ್ರ ಹೋಗೋಕ್ಕಾಗೋದು. ನೀವು ಇವಾಗ ನೋಡ್ಬೋದು, ನಾನು ದೇವಸ್ಥಾನದ ಒಳಗೆ ತುಂಬ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಿದ್ರೆ ಬಂದು ದೇವರಿಗೆ ದೀಪ ಹಚ್ಬೋದು. ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇದು ವಿಶ್ವದ ಏಕೈಕ 108 ಕೋಟಿ ಸತಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದಿರೋ ಪುಸ್ತಕದ ಹೋಮ ಮಾಡಿರುವಂತಹ ಬೃಂದಾವನ ಇದೆ. ಅಲ್ಲಿ ನೀವು ನೋಡ್ಬೋದು, ಇದು ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿ ರಾಯರಿದ್ದಾರೆ, ಅವ್ರ ಭಕ್ತರನ್ನ ಕಾಯ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಲ್ಲಿ ಸೇರಿರೋ ಜನನೇ ಸಾಕ್ಷಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನೀವು ರಾಯರ ಭಕ್ತರ ಹತ್ರ ಒಬ್ರೊಬ್ರ ಹತ್ರನೂ ಹೋಗಿ ಕೇಳಿ, ಅವ್ರ ಜೀವನದಲ್ಲಿ ಏನಾದರೂ ರಾಯರು ಮಿರಾಕಲ್ಸ್ ಮಾಡೇ ಮಾಡಿರ್ತಾರೆ. ಆಗಲ್ಲ ಅಂದ್ಕೊಂಡಿದ್ದನ್ನೆಲ್ಲ ರಾಯರು ಆಗುತ್ತೆ ಅಂತ ಮಾಡಿ ತೋರಿಸಿರ್ತಾರೆ. ನೀವು ನಂಬಿ ನಿಮ್ಮ ಮನಸಾರೆ ರಾಘವೇಂದ್ರ ರಾಯರಿಗೆ ನಿಮ್ಮ ಪೂಜೆ ಸಲ್ಲಿಸ್ಬೇಕಷ್ಟೇ. ನಾವೂ ದರ್ಶನ ಮುಗಿಸ್ಕೊಂಡು ಮಂತ್ರಾಕ್ಷತೆ ತಗೊಂಡು ಹೊರಟ್ವಿ. ಈ ಕ್ಷೇತ್ರ ನೋಡೋಕ್ಕೂ ಅಷ್ಟೇ ಮುಖ್ಯ ಮಂತ್ರಾಲಯ ಹೇಗಿದೆಯೋ ಅದೇ ಥರ ಇದೆ ಇಲ್ಲಿನ ಆರ್ಕಿಟೆಕ್ಚರ್. ಅಷ್ಟು ಸ್ಪೇಷಿಯಸ್ ಆಗಿಲ್ಲ, ಬಟ್ ನೋಡೋಕ್ಕೆ ಮಂತ್ರಾಲಯ ಹೇಗಿದೆಯೋ ಹಾಗೇ ಇದೆ. ಅದಕ್ಕಾಗೇ ಇದನ್ನು ಬೆಂಗಳೂರಿನ ಮಿನಿ ಮಂತ್ರಾಲಯ ಅಂತ ಕರೆಯೋದು. ಇಲ್ಲಿ ಸಾಕಷ್ಟು ಜನ ರಾಯರಿಗೆ ಸೇವೆನ ಸಲ್ಲಿಸ್ತಾರೆ. ಅವರು ಏನಾದರೂ ಅಂದ್ಕೊಂಡಿರೋ ಕೆಲಸ ಆದರೆ, ಇಲ್ಲ ಕಾರ್ಯ ಮಾಡಿಕೊಡಿ ಅಂತ ಇಲ್ಲಿ ಸಾಕಷ್ಟು ಜನ ಸಾಕಷ್ಟು ಸೇವೆ ಮಾಡ್ತಾರೆ. ಹೆಜ್ಜೆ ನಮಸ್ಕಾರ ಮಾಡ್ತಾರೆ, ಹಾಗೆ ಉರುಳು ಸೇವೆ ಮಾಡ್ತಾರೆ. ತುಂಬ ಅಂದರೆ ತುಂಬ ಸೇವೆಗಳನ್ನ ಮಾಡ್ತಾರೆ. ನೀವು ಯಾವುದೇ ದಿನ ಬನ್ನಿ, ಇಲ್ಲಿ ಒಬ್ಬರಾದರೂ ರಾಯರಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ. ನೀವು ಇವಾಗ ಇಲ್ಲಿ ನೋಡ್ಬೋದು, ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ದೇವಸ್ಥಾನದ ಒಳಗೆ ಕೂಡ ಒಂದು ಶಾಪಿಂಗ್ ಸೆಂಟರ್ ಥರ ಇದೆ. ನೀವು ಅಲ್ಲಿ ರಾಯರ ಫೋಟೋಸ್ಗಳನ್ನ ಬೇಕಿದ್ರೆ ತೊಗೋಬೋದು ನಿಮ್ಮ ಮನೆಗಳಿಗೆ. ಹಾಗೆ ವಿಗ್ರಹಗಳನ್ನ ಬೇಕಿದ್ರೆ ತೊಗೋಬೋದು. ಹಾಗೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್, ಫುಡ್ ಐಟಮ್ಸ್ ಮತ್ತು
ಈ ಪುಡಿಗಳು, ಮಸಾಲಾ ಪೌಡರ್ಸ್ ಈ ಥರದ್ದು ಎಲ್ಲನೂ ಸೇಲ್ ಮಾಡ್ತಾರೆ. ಮಕ್ಕಳಿಗೆ ಟಾಯ್ಸು ಈ ಥರದ್ದು ಎಲ್ಲ ಇರುತ್ತೆ. ನೀವು ಬೇಕಿದ್ದರೆ ಅದನ್ನು ಬಂದಾಗ ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಹೊಸ ಕಟ್ಟಡದ ಮಾಡೆಲ್ನ ಇಟ್ಟಿದ್ರು, ಅದು ಕೂಡ ನಾನು ನಿಮಗೆ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ದೇವಸ್ಥಾನದಲ್ಲಿ ಅನ್ನದಾಸೋಹ ಕೂಡ ಮಾಡ್ತಾರೆ. ನಾನು ಈ ಕ್ಷೇತ್ರಕ್ಕೆ 4ರಿಂದ 5 ಬಾರಿ ಹೋಗಿದ್ದೀನಿ. ನನಗೆ ಒಂದು ಸತಿ ಕೂಡ ಪ್ರಸಾದ ತಿನ್ನೋ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಸತಿ ರಾಯರ ಆಶೀರ್ವಾದದಿಂದ ನನಗೆ ಪ್ರಸಾದ ಸಿಕ್ತು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ದೇವಸ್ಥಾನದ ಹೊರಾಂಗಣದಲ್ಲಿ ಇಲ್ಲಿ ತರಕಾರಿಗಳನ್ನೆಲ್ಲ ಮಾರ್ತಾ ಇರ್ತಾರೆ. ಒಂದು ರೀತಿಯಾಗಿ ಸಂತೆ ಥರ ಇರುತ್ತೆ, ನೋಡ್ಬೋದು. ನೀವು ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಎಲ್ಲ ನೋಡಿ, ರಾಯರ ಹತ್ರ ಬೇಡಿ, ರಾಯರ ದರ್ಶನ ಮುಗಿಸಿ ತರಕಾರಿ ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಹತ್ರದಲ್ಲೇ ಒಂದು ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ, ನೀವು ಅಲ್ಲಿಗೆ ಕೂಡ ಹೋಗ್ಬೋದು. ಹಾಗೆ ದೊಡ್ಡೋರು ಹೇಳ್ತಾರೆ, ಕಷ್ಟಗಳು ಬಂದಾಗ ರಾಯರ ಹತ್ರ ಹೋಗಿ, ರಾಯರೇ ನನಗೆ ಕಷ್ಟ ಬಂತು ಅಂತ ಹೇಳಬಾರ್ದಂತೆ. ಕಷ್ಟಗಳ ಹತ್ರ ಹೋಗಿ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಬೇಕಂತೆ. ಯಾರೂ ಇಲ್ಲ ಅಂತ ಬಂದವರಿಗೆ ರಾಯರೇ ಎಲ್ಲ ಆಗ್ತಾರೆ. ನಮ್ಮ ಜೊತೆ ಯಾರೂ ಇಲ್ಲ, ನಾನು ಒಬ್ಬಂಟಿ ಅಂತ ಯಾವತ್ತೂ ಅಂದ್ಕೋಬೇಡಿ. ಆ ಥರ ಅಂದ್ಕೊಳ್ಳೋರ ಜೊತೆ ಯಾವಾಗಲೂ ರಾಯರು ಇರ್ತಾರೆ. ರಾಯರು ನಿಮ್ಮನ್ನ ಕಾಯ್ತಾರೆ, ರಾಯರು ನಿಮ್ಮ ಜೊತೆ ನಿಲ್ತಾರೆ. ನಿಮಗೆ ಏನೇ ಕಷ್ಟ ಬಂದರೂ ರಾಯರು ನಿಮ್ಮ ಜೊತೆ ನಿಂತು ನಿಮ್ಮನ್ನ ಅದನ್ನು ಕಷ್ಟನ ದಾಟಿ ಮುಂದೆ ಬರೋಂಗೆ ನೋಡ್ಕೊತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಮೆಲ್ಲರ ಮೇಲೆ ರಾಯರ ಆಶೀರ್ವಾದ ಇರಲಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋ ಶೇರ್ ಮಾಡಿ. ಅವ್ರಿಗೂ ಈ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಾಗಲಿ, ಅವರೂ ಕೂಡ ರಾಯರ ದರ್ಶನ ಪಡೆದು ರಾಯರ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.